ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಇವತ್ತಿನ ನನ್ನ ಈ ವ್ಲಾಗ್ 6:30 ನಿಮಿಷ ಇರುತ್ತೆ. ಸೊ ಈ ಒಂದು 6:30 ನಿಮಿಷದಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಈ ನನ್ನ ವ್ಲಾಗನ್ನು ನೋಡಿ. ಯಾಕೆ ಅಂದರೆ ಆ್ಯಸ್ ಯೂಶ್ವಲ್ ನಿಮ್ಮ ಸಮಯ ನನಗೋಸ್ಕರ ವೇಸ್ಟ್ ಆಗೋದು ಬೇಡ ಅಂತ. ಇವತ್ತಿನ ಈ ವ್ಲಾಗಲ್ಲಿ ಏನು ವಿಷಯ ಇದೆ ಅಂತ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಏನಪ್ಪ ಇದು ಒಗ್ಗರಣೆ ಡಬ್ಬಿ ಬಗ್ಗೆ ಮಾತಾಡ್ತಿದ್ದಾರೆ ಇವತ್ತು. ಏನಿದೆ ಅಂಥ ವಿಶೇಷ ಅದರಲ್ಲಿ? ಎಲ್ಲರ ಮನೆಯಲ್ಲೂ ಇರೋದೇ ಅಲ್ವಾ ಈ ಒಗ್ಗರಣೆ ಡಬ್ಬಿ ಅನ್ನೋದು ಎಲ್ಲರ ಭಾವನೆ ಆಗಿರ್ಬೋದು. ಹೌದು, ಆದರೆ ಇದರಲ್ಲಿ ಒಂದು ವಿಶೇಷತೆ ಇದೆ. ಅದು ಏನು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ, ಜೊತೆಗೆ ನನ್ನ ಒಗ್ಗರಣೆ ಡಬ್ಬಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು 2 ಒಗ್ಗರಣೆ ಡಬ್ಬಿಗಳನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದರಲ್ಲಿ ಏನೇನೆಲ್ಲ ಹಾಕ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತೊಂದು ಖಾರದ ಮೆಣಸಿನ್ಕಾಯಿ. ಇಷ್ಟನ್ನು ಕೂಡ ನಾನೀಗ ಮೊದಲನೇ ಒಗ್ಗರಣೆ ಡಬ್ಬಿನಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಡಬ್ಬಿ ಮನೆಯಲ್ಲಿ ಯಾವಾಗಲೂ ಕೂಡ ತುಂಬಿದರೆ ಮನೆ ತುಂಬ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ಅಂಥ ಮಾತು ಹಿರಿಯರು ಹೇಳಿರೋದು. ಮನೆಯಲ್ಲಿ ಯಾವಾಗಲೂ ಉಪ್ಪಿನ ಡಬ್ಬ, ಒಗ್ಗರಣೆ ಡಬ್ಬ ಮತ್ತು ಎಣ್ಣೆ, ಆಮೇಲೆ ಅರಿಶಿನ ಕುಂಕುಮ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಯಾವಾಗಲೂ ಕೂಡ ಇದೆಲ್ಲನೂ ಕೂಡ ತುಂಬಿಸಿ ಇಟ್ಕೊಂಡಿದ್ರೆ ಅದು ಮನೆಯಲ್ಲಿ ಲಕ್ಷ್ಮಿ ಕಳೆಯೆ ಅಂತ ಅನ್ನೋದು ಹಿರಿಯರ ಒಂದು ನಂಬಿಕೆ. ಒಗ್ಗರಣೆ ಡಬ್ಬಿನ ಮನೆಯಲ್ಲಿ ಈ ರೀತಿಯಾಗಿ ಯಾವಾಗಲೂ ತುಂಬಿಸಿಟ್ಕೊಂಡಿದ್ರೆ ವರ್ಕಿಂಗ್ ವುಮೆನ್ಸ್ಗಂತೂ ಬಹಳನೇ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಹೊತ್ತೆದ್ದು ಆ ಡಬ್ಬ ತೆಗಿ ಈ ಡಬ್ಬ ತೆಗಿ ಅನ್ನೋ ಟೆನ್ಷನ್ ಇರಲ್ಲ. ಜೊತೆಗೆ ಈ 2 ಒಗ್ಗರಣೆ ಡಬ್ಬಿಗಳನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಂಬಿಟ್ರೆ ತಿಂಡಿ ಮಾಡೋದಕ್ಕೆ ಈಸಿ, ಸಾಂಬಾರು ಮಾಡೋದಕ್ಕೆ, ಏನೇ ಅಡುಗೆ ಮಾಡಿದ್ರೂ ಕೂಡ ಈಸಿಯಾಗಿ ಮಾಡ್ಬೋದು. ಜೊತೆಗೆ ಕೆಲವೊಂದು ಸಲ ನಾವು ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಯ್ಯೋ ಅದು ಹಾಕೋದೇ ಮರ್ತೋಯ್ತು, ಇದು ಹಾಕೋದೇ ಮರ್ತೋಯ್ತು ಗಡಿಬಿಡಿನಲ್ಲಿ ಅಂತ ಆಮೇಲೆ ಅಂದ್ಕೊತೀವಿ. ಸೊ ಆ ಟೆನ್ಷನ್ ಕೂಡ ಇರಲ್ಲ. ಯಾಕೆಂದರೆ ಎಲ್ಲನೂ ಕಣ್ಮುಂದೆ ಓಪನ್ ಆಗಿದ್ದಾಗ ನಾವು ಈಸಿಯಾಗಿ ಎಲ್ಲನೂ ಕೂಡ ಹಾಕ್ಬಿಡ್ತೀವಿ. ಸೊ ಅದು ಒಂದು ಬೆನಿಫಿಟ್ ಆಗುತ್ತೆ. ಜೊತೆಗೆ ನಮ್ಮ ಮನೆಯವ್ರೇನಾದರೂ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಹೋದ್ರು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಡಬ್ಬ ಇಟ್ಟಿರ್ತೀನೋ ಅದು ಯಾವುದು ಆ ಜಾಗದಲ್ಲಿರಲ್ಲ. ಯಾಕೆ ಅಂದರೆ ಬಳಸೋದನ್ನು ಮತ್ತೆ ರೀಪ್ಲೇಸ್ ಮಾಡ್ಬಿಟ್ಟು ಬೇರೆ ಜಾಗದಲ್ಲೆಲ್ಲ ಇಟ್ಬಿಟ್ಟಿರ್ತಾರೆ. ಮತ್ತು ನಾನು ಹೋದಾಗ ನನಗೆ ಅದನ್ನೆಲ್ಲ ಹುಡ್ಕಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಈ 2 ಡಬ್ಬಿಗಳನ್ನ ಓಪನ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೂ ಕೂಡ ತುಂಬ ಸುಲಭ. ಜೊತೆಗೆ ಅದೆಲ್ಲಿಟ್ಟಿದ್ಯಾ, ಇದೆಲ್ಲಿಟ್ಟಿದ್ಯಾ, ಅದೆಲ್ಲೋಯ್ತು, ಇದೆಲ್ಲೋಯ್ತು ಅಂತ ಪದೇ ಕೇಳ್ತಾನೆ ಇರ್ತಾರೆ. ಹೋಗಿ ಮತ್ತೆ ಅದನ್ನು ಹುಡುಕೊಡೋ ಬದಲು ನಾವೇ ಫುಲ್ ಅದನ್ನು ಕೆಲಸ ಅಡುಗೆನೇ ಮಾಡಿಬಿಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದು ನಿಜಕ್ಕೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತು. ಯಾಕೆಂದರೆ 2 ಡಬ್ಬಿ ಓಪನ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೊಸಬ್ರೆ ನಮ್ಮ ಮನೇಲಿ ಯಾರಾದರೂ ರಿಲೇಷನ್ಸ್ ಬಂದರು, ಅವರೇನಾದ್ರು ಕುಕ್ ಮಾಡೋಕ್ಕೆ ಹೋದರೂ ಕೂಡ ಅವರಿಗೂ ಕೂಡ ತುಂಬ ಈಸಿಯಾಗಿ ಈ ಒಂದು ಎಲ್ಲ ಪದಾರ್ಥಗಳು ಕೂಡ ಒಂದೇ ಕಡೆ ಸಿಗೋದ್ರಿಂದ ಅವ್ರಿಗೂ ಕೂಡ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಜೊತೆಗೆ ಅವ್ರು ಪದೇ ಅದೆಲ್ಲಿ ಇದೆಲ್ಲಿ ಅಂತ ಕೂಡ ನಮ್ಮನ್ನು ಕೇಳಲ್ಲ. ಸೊ ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಯೂಸ್ಫುಲ್ಲಾಗಿರುತ್ತೆ. ಜೊತೆಗೆ ಕಿಚನ್ ಮೆಸ್ಸಿ ಆಗಲ್ಲ. ಅದರಲ್ಲೂ ವರ್ಕಿಂಗ್ ವುಮೆನ್ಗಂತೂ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಇದು 2 ಡಬ್ಬಿ ಓಪನ್ ಮಾಡಿ ಇಟ್ಕೊಂಡ್ರೆ ಅಡುಗೆ ತಿಂಡಿ ಎಲ್ಲನೂ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಜೊತೆಗೆ ನಾವೇನು ಗೊತ್ತಾ, ಅಡುಗೆ ಮಾಡಬೇಕಾದ್ರೆ ಕೈ ಯಾವಾಗಲೂ ಕೂಡ ಒದ್ದೆ ಆಗಿಬಿಟ್ಟಿರುತ್ತೆ. ಆ ಒದ್ದೆ ಆಗಿರೋ ಕೈಯಲ್ಲಿ ನಾವು ಬೇರೆ ಡಬ್ಬಗಳನ್ನೆಲ್ಲ ಕೂಡ ಮುಟ್ತಾ ಹೋದರೆ ಅವೆಲ್ಲನೂ ಮತ್ತೆ ಗಲೀಜಾಗಿರುತ್ತೆ. ಅದ್ರ ಮೇಲೆಲ್ಲ ಡಸ್ಟ್ ಥರ ಕುತ್ಕೊಳ್ಳುತ್ತೆ, ಮಾರ್ಕ್ ಆಗಿಬಿಟ್ಟಿರುತ್ತೆ. ಮತ್ತು ಅವನ್ನೆಲ್ಲ ಒರೆಸ್ಕೋಬೇಕು. ಅದೆಲ್ಲದ್ರಿಂದನೂ ಕೂಡ ನಮಗೆ ಒಂದು ರೀತಿಲಿ ಮುಕ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ 2ನೇ ಒಗ್ಗರಣೆ ಡಬ್ಬಿ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ಇದರಲ್ಲಿ ನಾನು ಸ್ಪೈಸಸ್ ಮಸಾಲೆ ಪದಾರ್ಥಗಳನ್ನು ತುಂಬಿಟ್ಕೋತಾ ಇದ್ದೀನಿ. ಏನು ಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಖಾರದ ಪುಡಿ, ಮಸಾಲೆ ಪುಡಿ, ಮತ್ತು ಇದು ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ, ಸೋಂಪು, ಓಂಕಾಳು, ಮತ್ತು ಕಸೂರಿ ಮೇಥಿ, ಪಲಾವ್ ಎಲೆ, ಈ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ಇದರಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದು ಕೂಡ ಅಷ್ಟೇ ಭಾಳನೇ ಯೂಸ್ಫುಲ್ಲಾಗಿ ಇರುತ್ತೆ. ಹೇಗೆ ಅನ್ನಿಸ್ತು ನಿಮಗೆ ಈ ನನ್ನ ಒಗ್ಗರಣೆ ಡಬ್ಬಿ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೆ ಇಷ್ಟ ಆದರೆ ಅಥವಾ ಯಾವ್ದಾದ್ರು ಒಂದು ಪಾಟ್ ನಿಮ್ಗೆ ಇಷ್ಟ ಆದರೂ ಕೂಡ, ಅಥವಾ ನನ್ನ ಈ ಒಗ್ಗರಣೆ ಡಬ್ಬಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.